ಸಖತ ಬೇಯಿಸ್ಬಿಟ್ಟಿದ್ದಾರೆ. ತಂಗಿ ಉದುರು ಹೋಗ್ತಿದೆ ನೋಡಿ. ಅಪ್ಪ 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 ಅಪ್ಪ. ಒಂದಕ್ಕೊಂದು ಚೆನ್ನಾಗಿದೆ. ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಅಣ್ಣ ಏನೇನು ಸಿಗುತ್ತೆ ತೋರಿಸ್ತೀರಾ? ಬನ್ನಿ ಅಣ್ಣ. ಏನಿದು ಅಣ್ಣ? ಇದು ಚಿಕನ್ ಸಾಂಬಾರು ಅಣ್ಣ. ಇದು ಚಿಕನ್ ಸಾಂಬಾರು. ಚರ್ಬಿ ಗಿರ್ಬಿ ಜೋರಾಗಿದೆ. ಚರ್ಬಿ ಅಣ್ಣ ಸಾಂಬಾರು ಟೇಸ್ಟ್ ಬರಲಿ ಅಂತ ಮಾತ್ರ ಹಾಕಿದ್ದಾನೆ. ಓಕೆ, ಮಟನ್ ಚರ್ಬಿ. ಅಣ್ಣ. ಓಕೆ, ನೆಕ್ಸ್ಟು ಅಣ್ಣ ಇದು ಬೋಟಿ ಗೊಜ್ಜು ಅಣ್ಣ. ಇದು ಬೋಟಿ ಗೊಜ್ಜು. ಹಾಂ. ಓಕೆ, ನೆಕ್ಸ್ಟು ಅಣ್ಣ ಇದು ಮಟನ್ ಸಾಂಬಾರು. ಇದು ಮಟನ್ ಸಾಂಬಾರು. ಹಾಂ. ಓಕೆ, ಇದಕ್ಕೂ ಚರ್ಬಿ ಎಲ್ಲ ಜೋರಾಗಿರುತ್ತೆ. ಟೇಸ್ಟ್ ಬರಲಿ ಅಂತ ಟೇಸ್ಟ್ ಎಲ್ಲದಕ್ಕೂ ಟೇಸ್ಟ್ ಬರಲಿ ಅಂತಲೇ ಹಾಕೋದು. ಚರ್ಬಿ ಹಾಕೋದು. ಓಕೆ, ಇದು ಅಣ್ಣ ಇದು ಕೈಮಾ ಉಂಡೆ. ಕೈಮಾ ಉಂಡೆ. ಎಷ್ಟೊಂದು ಉಂಡೆ ಅಣ್ಣ? 4 ಪೀಸ್ 100 ರೂಪಾಯಿ. 4 ಪೀಸ್ 100 ರೂಪಾಯಿ. ಒಂದು ಉಂಡೆ 25 ರೂಪಾಯಿ. ಹಾಂ. ಓಕೆ, ನೆಕ್ಸ್ಟು ಅಣ್ಣ ಇದು ಚಿಕನ್ ಚಾಪ್ಸ್. ಇದು ಚಿಕನ್ ಚಾಪ್ಸ್. ಎಲ್ಲ ಆಡಿಸಿ ರುಬ್ಬಾಕೋದಷ್ಟೇ. ಓಕೆ, ಅದಾದ್ಮೇಲೆ ನೆಕ್ಸ್ಟು ಇದು ಮಟನ್. ಮಟನ್ ಕುರ್ಮಾ ಅಣ್ಣ. ಇದು ಮಟನ್ ಕುರ್ಮಾ. ಹಾಂ. ಓಕೆ, ಅದಾದ್ಮೇಲೆ ನಮ್ಮಲ್ಲಿ ಜಾಸ್ತಿ ಫೇಮಸ್ ಅಣ್ಣ ಕೈಮಾ ಗೊಜ್ಜು ಇದೆ. ಕೈಮಾ ಗೊಜ್ಜು. ಸಿಲೋನ್ ಪರೋಟಾಗ? ಹಾಂ, ದೋಸೆ ಸಿಪಿ ಇಡ್ಲಿ ಎಲ್ಲದಕ್ಕೂ ಸೂಟ್ ಆಯ್ತು. ಎಲ್ಲದಕ್ಕೂ ಸೂಟ್ ಆಗುತ್ತೆ. ಓಕೆ, ಅದಾದ್ಮೇಲೆ ಇದು ಅಣ್ಣ ತಲಾಂಸ. ಒಳ್ಳೆ ನಾಟಿ ತಲಾಂಸ ಅಣ್ಣ ಇದು. ಓಕೆ, ರೆಗ್ಯುಲರ್ ಸಿಗ್ತಾ ಇರುತ್ತೆ. ಎಲ್ಲ. ಓಕೆ, ಅದಾದ್ಮೇಲೆ ನೆಕ್ಸ್ಟು ಬಿರಿಯಾನಿ ರೈಸ್. ಬಿರಿಯಾನಿ ರೈಸು. ಬಿರಿಯಾನಿ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ. ಓಕೆ ಓಕೆ, ಮಟನ್ ಬಿರಿಯಾನಿ ಸಿಗುತ್ತೆ. ಭಾನುವಾರ ಮಂಗಳವಾರ ಶುಕ್ರವಾರ ಮಟನ್ ಬಿರಿಯಾನಿ. ಮಿಕ್ಕಿದ್ದೇನೆ ಚಿಕನ್ ಬಿರಿಯಾನಿ ಮಾಡ್ತಾರೆ. ಓಕೆ, ಭಾನುವಾರ ಮಂಗಳವಾರ ಶುಕ್ರವಾರ. ಓಕೆ, ಇದು ನಿಮ್ಮ ಸ್ಪೆಷಲ್ಲು ಅಣ್ಣ ಕಾಲು ಸೊಪ್ಪು ಅಣ್ಣ. ಇದರಿಂದನೇ ಇಲ್ಲಿ ಗಂಟ ನೋವು ಬಂದಿರೋದು. ಓಕೆ, ಹೆಸರು ಬಂದಿರೋದು ಇದರಿಂದ. ಇದು ಸಾಧ್ಯ. ಇಲ್ಲಿ ಗಂಟ ಬರಬೇಕು ಅಂದ್ರೆ ಇದೆ ಸಾಧ್ಯ ನಮಗೆ. ಓಕೆ, ಮೇನ್ ಮ್ಯಾಟ್ರ್ ಕಾಲು ಸೊಪ್ಪು. ಎಷ್ಟು ದಿನ ಸಿಗುತ್ತೆ ವಾರದಲ್ಲಿ? ವಾರದಲ್ಲಿ 6 ದಿನ ಸಿಗುತ್ತೆ ಅಣ್ಣ. 6 ದಿನ ಸಿಗುತ್ತೆ. 3 ಗಂಟೆ ಇರುತ್ತೆ. ಓಕೆ, 3 ಗಂಟೆ. ಆಮೇಲೆ ಸ್ವಲ್ಪ ಡೌಟು. ಆಮೇಲೆ ಡೌಟ್ ಆಮೇಲೆ. ಓಕೆ, ಯಾಕಂದ್ರೆ ಸೂಪ್ ಟೇಸ್ಟ್ ಕಮ್ಮಿ ಆಗುತ್ತೆ. ಏನಾಗುತ್ತೆ? ಸೂಪ್ ಟೇಸ್ಟ್ ಕಮ್ಮಿ ಆಗುತ್ತೆ. ಓಕೆ, ತುಪ್ಪಾಂಶ ಇರ್ತದಲ್ವಾ, ಚೆನ್ನಾಗಿ ಬೇಯಿಸ ಟೇಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಎಷ್ಟು ಕಾಲ ಹೋಗುತ್ತೆ ಸರ್? ನಮ್ಮಲ್ಲಿ ಡೈಲಿ ಒಂದು 3 ಪೀಸ್ ಹೋಗುತ್ತೆ. ಭಾನುವಾರ 3 ಪೀಸ್ ಹೋಗುತ್ತೆ. ಎಲ್ಲರೂ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂದರೆ ಮಂಡ್ಯದಲ್ಲಿ. ಏನಕ್ಕೆ ಅಂದರೆ ಮಧ್ಯಾಹ್ನ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡೋಣ ಅಂತ. ಮಂಡ್ಯ ಅಂದ್ರೆ ನಾಟಿ ಸ್ಟೈಲ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಅದರಲ್ಲೂ ಕೂಡ ಲೋಕಿ ಹೋಟ್ಲ್ ಅಂದರೆ ಲೋಕಲಿ ಪಾಪ್ಯುಲರು. ಅದರಲ್ಲೂ ಕೂಡ ತಗ್ಗಳ್ಳಿ ಕಾಲು ಸೊಪ್ಪು. ತಗ್ಗಳ್ಳಿಯಲ್ಲಿ ಸಿಗುವಂಥ ಕಾಲು ಸೊಪ್ಪು ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಈ ಒಂದು ಜಾಗ ಫೇಮಸ್ ಆಗೋಕ್ಕೆ ಮೇನ್ ಕಾರಣನೇ ಅವರ ಕಾಲು ಸೊಪ್ಪು ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಒಂದು ಒಳ್ಳೆ ನಾಟಿ ಸ್ಟೈಲು ನಾನ್ ವೆಜ್ ಊಟ. ಚಿಕನ್ನು, ಮಟನ್ನು ಮತ್ತು ಕೈಮಾಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಜೊತೆಗೆ ಲೆಗ್ ಸೂಪ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇರೋ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ರನ್ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಹೋಗೋಣ ಮಾತಾಡ್ತಾರೆ. ಈ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇವರ ಫುಡ್ಸ್ನು ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಲೋಕಿ ಹೋಟ್ಲಲ್ಲಿ ಕಾಲು ಸೂಪ್ ಕುಡಿತಾ ಒಳ್ಳೆ ನಾಟಿ ಸ್ಟೈಲ್ ಊಟನ ಮಾಡೋಣ. ಅಣ್ಣ, ಏನನ್ನು ನಾವು ಟೇಸ್ಟ್ ಮಾಡ್ಬೋದು ಬೆಸ್ಟಾಗಿ? ಕಾಲು ಸೂಪ್ ಮಾಡ್ಬೋದು. ಕಾಲು ಸೂಪು ಬಿಟ್ಟರೆ ಕೈಮಾ ಗೊಜ್ಜು ತಲಾಂಸ ಮಟನ್ ಸರ್. ನಮ್ಮ ಒಂದಕ್ಕೊಂದು ಚೆನ್ನಾಗಿದೆ. ಒಂದಕ್ಕೊಂದು ಚೆನ್ನಾಗಿದೆ. ಓಕೆ, ಸರಿ. ನನಗೆ ಬೆಸ್ಟ್ ಇರೋದು ಈಗ ಕಾಲು ಸೂಪ್ ಹೇಳಿದ್ರಿ. ಹಾಂ, ಕೈಮಾ ಗೊಜ್ಜು. ಕೈಮಾ ಗೊಜ್ಜಿಗೆ ಸಿಲೋನ್ ಪರೋಟ ಅಲ್ವಾ? ಸಿಲೋನ್ ಪರೋಟ. ಅದು ಬಿಟ್ಟರೆ ಮಟನ್ ಫ್ರೈ ಆಯಿತು. ಹಾಂ, ಮಟನ್ ಫ್ರೈಲಿ ಯಾವ್ದು ಬೆಸ್ಟ್ ಇದೆ ಅದು ಕೊಟ್ಬಿಡಿ. ಬೆಸ್ಟ್ ಆಯಿತು. ಹಾಂ, ಅದು ಬಿಟ್ಟರೆ ಇನ್ನೊಂದು ಲಾಸ್ಟ್ ಐಟಮ್. ಹಾಂ, ಬೋಟಿ ಗೊಜ್ಜು ಕೊಟ್ಬಿಡಿ. ಓಕೆನಾ? ಬೇಕಾದ್ರೆ ನಾನು ಆಮೇಲೆ ಆರ್ಡರ್ ಮಾಡ್ಕೊತೀನಿ. ಚಪಾತಿ ಬೇಕಾದ್ರೆ ಚಪಾತಿ, ದೋಸೆ ಬೇಕಾದ್ರೆ ರೈಸ್ ಬೇಕಾದ್ರೆ. ಓಕೆನಾ? ಇಷ್ಟು ಐಟಮ್ ತೊಗೊಂಡ್ಬಿಡಿ. ಎಸ್ಸು ಆರ್ಡರ್ ಮಾಡಿದ್ದೀನಿ. ಹೇಳ್ತಾ ಇದ್ರು ಒಂದು ಐಟಮು ಕಾಂಪಿಟೇಷನ್ ಸರ್, ಎಲ್ಲನೂ ಟ್ರೈ ಮಾಡ್ಬೋದು, ಎಲ್ಲನೂ ಚೆನ್ನಾಗಿರುತ್ತೆ ಅಂತಂದರು. ಫಸ್ಟ್ ಈ ಐಟಮ್ ಟ್ರೈ ಮಾಡೋಣ. ಇಷ್ಟ ಆದರೆ ಬೇರೆ ಐಟಮ್ ತೊಗೊಳ್ಳೋಣ. ಐಟಮ್ಸ್ ಎಲ್ಲ ಬರಬೇಕು, ಬರಲಿ. ಆಹಾ, ಸಖತ ಬೇಯಿಸ್ಬಿಟ್ಟಿದ್ದಾರೆ. ತಂಗಿ ಉದುರು ಹೋಗ್ತಾಯಿದೆ ನೋಡಿ. ಅಪ್ಪ 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 ಅಪ್ಪ. ನಿಜ, ಇಷ್ಟು ದೊಡ್ಡ ಲೆಗ್ ಪೀಸು ಜಸ್ಟ್ 100 ರೂಪೀಸ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ತೊಗೊಳ್ಳೋಣ ಸ್ವಲ್ಪ. ಓಹೋ ಕ್ರೇಜಿ. ತುಂಬ ದಿನ ಆಯ್ತು ಈ ಥರ ಒಂದು ಲೆಗ್ ಸೂಪು ವಿತ್ ಲೆಗ್ ಸೂಪ್ ಕುಡ್ದು. ಬಿಸಿ ಆಚೆ ಇರೋ ಕ್ಲೈಮೇಟ್ಗೂ ಬಿಸಿ ಲೆಗ್ ಸೂಪ್ಗೂ ಕ್ರೇಜಿಯಾಗಿರುತ್ತೆ. ತಿನ್ನೋಣ. ಆಹಾ, ಆ ಪೀಸ್ ಅಂತೂ ಫುಲ್ಲು ಬೆಂದೋಗಿರುತ್ತೆ. ತಿನ್ಬೇಕಾದ್ರೆ ಮೆತ್ತಗೆ ಮಜವಾಗಿದೆ. ಫುಲ್ಲು ಲೆಗ್ ತಿನ್ನೋಣ ಅಂದ್ಕೊಂಡೆ, ಫಸ್ಟಲ್ಲೇ ಕಟ್ಟಾಗೋಯ್ತು. ಆ ರೇಂಜ್ ಬೇಯಿಸ್ಬಿಟ್ಟಿದ್ದಾರೆ. ಹುಳಿ ಕುಡಿಯೋಣ. ಓ
ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಸ್ಪೈಸಿನೆಸ್ಸು ಕುಡಿದಾದ್ಮೇಲೆ ಗಂಟಲು ಇಳಿಯುತ್ತೆ. ಆ ಪೆಪ್ಪರ್ ಘಾಟು ಚಿಂದಿ ಇದೆ. ಹಂಗೆ ಮಾಡಿಬಿಟ್ಟು ಒಂದು ರೌಂಡ್ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿದ್ರೆ ಕ್ರೇಜಿ ಇರುತ್ತೆ. ಹಾಂ ಹಾಂ ಸೂಪರ್. ಒಂದೊಳ್ಳೆ ಪೆಪ್ಪರ್ ಘಾಟ್ ಇರುವಂಥ ಲೆಗ್ ಸೂಪ್ ಅಂತ ಹೇಳ್ತೀನಿ. ಖಾರವಾಗಿ ಗಂಟಲು ಹಿಡಿತಿದ್ರೆ ಮಜಾ ಇದೆ, ಬೆಸ್ಟಾಗಿದೆ. ಪೀಸು ಕೂಡ ಅಷ್ಟೇ ಅಲ್ಟಿಮೇಟಾಗಿ ಬೇಯಿಸ್ಬಿಟ್ಟಿರ್ತಾರೆ, ಫುಲ್ ಬೆಂದೋಗಿರುತ್ತೆ. ಅದೊಂದು ಗಟ್ಟಿನೆಸ್ ಅನಿಸಲ್ಲ ನಿಮಗೆ. ಬೆಸ್ಟಾಗಿರೋಂಥ ಲೆಗ್ ಸೂಪು 100 ರುಪೀಸ್ಗೆ ನಿಜ ಬರ್ತು, ಸಖತ್ತಾಗಿದೆ. ಇದನ್ನು ಎಲ್ಲ ಖಾಲಿ ಮಾಡಿ ಲಾಸ್ಟಲ್ಲಿ ಕುಡ್ತೀನಿ ಬಿಸಿಯಾಗಿ ಇಸ್ಕೊಂಡು. ನೆಕ್ಸ್ಟು ಸಿಲೋನ್ ಪರೋಟ ಕಾಂಬಿನೇಷನ್ ಆಗಿ ಮಟನ್ ಬೋಟಿ ಬಂದು ನೋಡಿದ ತಕ್ಷಣ ಟೆಂಪ್ಟ್ ಆಗೋಯ್ತು. ಕೇಳಬೇಕಂದ್ರೆ ಅವರೇ ಹೇಳ್ಬಿಟ್ರು, ಸರ್ ಬೋಟಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ. ಆಹಾ, ಆ ತಿಕ್ಕ ಗ್ರೇವಿ, ಫ್ಯಾಟು ಸಿಕ್ಕಾಪಟ್ಟೆ ಜಾಸ್ತಿ ಹಾಕಿರ್ತಾರೆ, ಚರ್ಬಿ. ಈನು ಮೊದಲು ಚರ್ಬಿ ಇಷ್ಟ ಆಗ್ತಿರ್ಲಿಲ್ಲ, ಈ ನಡುವೆ ಚರ್ಬಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿದೆ. ಹಂಗೆ ಜೊತೆಗೆ ಸ್ಪೆಷಲ್ಲು ಕೈಮಾ ಗೊಜ್ಜು. ಆಹಾ ಮಸ್ತಿದೆ, ತಿಕ್ಕ ಗ್ರೇವಿ. ಆ ನೋಡಬೇಕಾದ್ರೆ ಆ ಕೆಂಪು ಮಸಾಲೆ ಜೊತೆಗೆ ಮಜವಾಗಿದೆ. ಸ್ವಲ್ಪ ಆಯಿಲ್ ಆಗಿದ್ಬಿಟ್ರಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಫಸ್ಟ್ ನಾವು ಇವರ ಸ್ಪೆಷಲ್ಲು ಈ ಕೈಮಾ ಗೊಜ್ಜು ಜೊತೆ ಹೋಗ್ಬಿಡೋಣ. ಅದಾದಮೇಲೆ ಬೋಟಿ ಬರೋಣ. ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಓ ಸೈಕ್. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ತಮ್ಮ ಹೆಸರು ಅಣ್ಣ? ಲೋಕೇಶ್ ಅಂದ್ಬಿಟ್ಟು. ತಗ್ಗಳ್ಳಿ ಕಾಲ್ ಸೂಪ್ ಹೋಟೆಲ್, ಲೋಕಿ ಹೋಟೆಲ್ ಹೌದು. ಯಾವಾಗ ಶುರುವಾಗಿದ್ದು? ನಾವು 25 ವರ್ಷದಿಂದ 28 ವರ್ಷ ಆಗೈತೆ. 25ರಿಂದ 28ರಿಂದ 25. ಓಕೆ, ಇದೇ ಜಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇಲ್ಲ ಸರ್, ನಾವು ತಗೊಳ್ಳಿದ್ವಿ. ಓಕೆ, ಇಲ್ಲಿಗೆ ಬಂದು 1 ವರ್ಷ ಆಯಿತು. 1 ವರ್ಷ ಆಯಿತು. ಏನಣ್ಣ ಸ್ಪೆಷಲ್? ಕಾಲು ಸೂಪೇ ಅಣ್ಣ. ತಗೊಳ್ಳಿ ಕಾಲು ಸೂಪು ಅಂದಮೇಲೆ ತಗೊಳ್ಳಿ ಕಾಲು ಸೂಪು ಅಂದರೆ ಕಾಲು ಸೂಪೇ ಫೇಮಸ್. ಕಾಲ್ ಸೂಪೇ ಫೇಮಸ್ಸು, ಮೇನ ಕಾಲ್ ಸೂಪು. ಕಾಲು ಸೂಪೇ. ಅದು ಬಿಟ್ಟರೆ ಮಟನ್ ಬಿರಿಯಾನಿ, ಓಕೆ, ತಲೆ ಮಾಂಸ, ಮಟನ್ನು, ಓಕೆ, ಕೈಮಾ ಬೋಲು, ಓಕೆ, ಕೈಮಾ ಗೊಜ್ಜು ಓಕೆ, ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಪ್ರತಿಯೊಂದು ಸೌದೆಯಲ್ಲೇ ಮಾಡ್ಕೊಂಡು. ಹೌದೌದು. ಮಾರ್ನಿಂಗು ಮಧ್ಯಾಹ್ನ ಏನೇನು ಸಿಗುತ್ತೆ ಸರ್? ಮಾರ್ನಿಂಗು ಕಾಲು ಸೂಪು ಎಲ್ಲ ಐಟಮ್ಸ್ ಸಿಗುತ್ತೆ. ಓಕೆ. ಮಧ್ಯಾಹ್ನ ಮುದ್ದೆ, ವೈಟ್ ರೈಸು ಎಕ್ಸ್ಟ್ರಾ ಸಿಗುತ್ತೆ. ಓಕೆ. ಬೆಳಗ್ಗೆ ಮಟನ್ಗೆ ಚಿಕನ್ಗೆ ಕಾಂಬಿನೇಷನ್ ಏನು? ಇಡ್ಲಿ ಸಿಗುತ್ತೆ, ಸಿಪಿ ಸಿಗುತ್ತೆ, ಓಕೆ, ಸಿಲನ್ ಪರೋಟ ಅಂದ್ಬಿಟ್ಟು. ಓಕೆ, ದೋಸೆ ಸಿಗುತ್ತೆ. ದೋಸೆ ಸಿಗುತ್ತೆ. ಇಷ್ಟ ಐಟಮ್. ಮಧ್ಯಾಹ್ನ ಟೈಮಲ್ಲಿ ಮುದ್ದೆ ಮತ್ತು ರೈಸು, ರೈಸ್, ಚಪಾತಿ ಆ ಥರದ್ದೆಲ್ಲ ಏನೂ ಸಿಗಲ್ಲ? ಚಪಾತಿ ಸಿಗುತ್ತೆ. ಚಪಾತಿನೂ ಸಿಗುತ್ತೆ. ಓಕೆ. ಇದರ ಟೈಮಿಂಗ್ಸ್ ಅಣ್ಣ? ಟೈಮಿಂಗ್ಸು ಬೆಳಗ್ಗೆ 8ರಿಂದ ಸಾಯಂಕಾಲ 5. ರಜಾ ಸೋಮವಾರ ಒಂದಿನ ರಜಾ. ನೈಟೆಲ್ಲ ಇಲ್ಲ? ನೈಟ್ ಇಲ್ಲ. ಇನ್ನೊಂದು 1.5 ತಿಂಗಳು 2 ತಿಂಗಳು ಪ್ಲಾನ್ ಐತೆ. ಓಕೆ, ಅದನ್ನು ಮಾಡ್ತೀವಿ. ನೈಟು ಮಾಡ್ತೀರಾ? ಓನ್ಲಿ ಬೆಳಗ್ಗೆ ಶುರುವಾದರೆ 5 ಗಂಟೆವರೆಗೂ ಸಿಗುತ್ತೆ? ಹಾಂ ಹೌದು. ಸೋಮವಾರ ಒಂದಿನ ರಜಾ. ಇದು ಯಾವ ಜಾಗದಲ್ಲಿ ಬರುತ್ತೆ ಲೊಕೇಶನು? ಸರ್ ಇದು ಬಂದು ಕ್ಯಾತಂಗೆರೆ, ಹಾಂ, ಬನ್ನೂರು ರೋಡು. ಓಕೆ. ಗೌರಿಶಂಕರ ಚೌಟ್ರಿ ನಿಯರ್. ಗೂಗಲ್ ಲೊಕೇಶನ್ ಏನಾದ್ರು ಸಿಗುತ್ತಾ? ಹಾಂ ಸಿಗುತ್ತೆ. ತಗ್ಗಳ್ಳಿ ಕಾಲ್ ಸೂಪ್ ಅಂತ ಹಾಕಿದ್ರೆ ಸಿಕ್ಬಿಡುತ್ತೆ? ಹೌದೌದು. ಓಕೆ, ಥ್ಯಾಂಕ್ಸ್ ಅಣ್ಣ. ಓಕೆ. ವಾವ್, ಸೂಪರ್ ಆಗಿದೆ. ಎಲ್ಲ ಕಡೆ ಕೈಮಾದಲ್ಲಿ ಮಟನ್ ಫ್ಲೇವರ್ ಗೊತ್ತಾಗಲ್ಲ, ಇಲ್ಲಿ ಲೈಟ್ ಮಟನ್ ಫ್ಲೇವರ್ ಗೊತ್ತಾಗುತ್ತೆ. ಅದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಜೊತೆಗೆ ಒಂದು ಗ್ರೇವಿಗೆ ಫ್ಯಾಟ್ ಹಾಕಿರ್ತಾರೆ, ಆಯಿಲ್ಗಿಂತ ಜಾಸ್ತಿ ಫ್ಯಾಟ್ ಇರುತ್ತೆ. ಆ ಫ್ಯಾಟ್ ಕಂಟೆಂಟು ಲೈಟಾಗಿ ತಿಂದಾದ್ಮೇಲೆ ಗೊತ್ತಾಗುತ್ತೆ. ಮಜಾ ಇದೆ. ಓ ಬಂದೇ ಬಿಡ್ತಾ ತಿನ್ನೋದು ಮಟನ್ ಡ್ರೈಯಾ? ಹೊಸದಾಗಿ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ? ಓಕೆ, ಮಟನ್ ಡ್ರೈ ಬೇಯಿಸ್ಬಿಟ್ಟು ಅದಾದಮೇಲೆ ಫ್ರೈ ಮಾಡ್ಕೊಳ್ತಾರ? ಇದು ಹಾಕ್ಬಿಟ್ಟು ಮಟನ್ ಬೇಯಿಸ್ಕೊಂಡ್ಬಿಡ್ತೀರಲ್ಲ ಫಸ್ಟು? ಬೆಂದಿರೋ ಮಟನ್ನ ಫ್ರೈ ಮಾಡ್ತೀರಾ? ಓಕೆ. ಕೈಮಾ ಅಂತೂ ನಿಜ ಚೆನ್ನಾಗಿದೆ. ಪರೋಟ ತುಂಬ ಸಾಫ್ಟು, ಜಾಸ್ತಿ ನಿಮಗೆ ಹಾರ್ಡ್ನೆಸ್ ಗೊತ್ತಾಗಲ್ಲ. ತಿನ್ನು ಪರೋಟ ಒಂದೊಳ್ಳೆ ಚಪಾತಿ ಇದ್ದಂಗೆ ಇರುತ್ತೆ. ಅಲ್ಟಿಮೇಟು. ಮಸ್ಟು ಟ್ರೈ. ನೆಕ್ಸ್ಟು ಬೋಟಿ ಜೊತೆ ಟ್ರೈ ಮಾಡೋಣ. ಆಹಾ, ಬೋಟಿ ಜೊತೆಗೆ ಫ್ಯಾಟು ಸುಮಾರು ಕಂಟೆಂಟ್ ಇರುತ್ತೆ ಇಲ್ಲಿ. ಬೋಟಿ, ಲಿವರು ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತಾರೆ. ತಿಕ್ಕು ಮಸಾಲದಲ್ಲಿ ಈ ಪರೋಟ, ಈ ಚಪಾತಿ ತಿನ್ನೋಕ್ಕಂತಾರೆ ಒಂದು ಖುಷಿ ಅಂತಲೇ ಹೇಳ್ಬೋದು. ತಿನ್ನೋಣ ಹಂಗೆ ಫ್ಯಾಟ್ ಜೊತೆಗೆ. ಆಹಾ, ಮಸಾಲ ಬೋಟಿ ಅಂದ ತಕ್ಷಣ ಒಂದು ಕನೆಕ್ಷನ್ನು. ಒಂದಷ್ಟು ಕಡೆ ಬೋಟಿ ಟ್ರೈ ಮಾಡಿದಾಗ ಆ ಬೋಟಿ ರಾ ಮಿಟ್ಟು ಫ್ಲೇವರ್ ಇರುತ್ತಲ್ಲ, ಮೊಕ್ಕಡಿಯುತ್ತೆ. ಇಲ್ಲಿ ಹೊಡೆಯಲ್ಲ.
ಮಸಾಲ ಡಾಮಿನೇಷನು ಚೆನ್ನಾಗಿ ಒಂದು ಬೋಟಿನ ಕುದಿಸ್ಬಿಟ್ಟಿರ್ತಾರಲ್ಲ ಆ ಫ್ಲೇವರ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿರುತ್ತೆ. ಆ ಫ್ಲೇವರ್ ಕಂಪ್ಲೀಟಾಗಿ ಇಲ್ಲವೇ ಇಲ್ಲ. ಆ ಒಂದು ಮಸಾಲ ಫ್ಲೇವರು, ಆ ಒಂದು ಮೀಟ್ ಕ್ವಾಲಿಟಿ ಜೊತೆಗೆ ಆ ಫ್ಯಾಟು ಅಲ್ಲಿ ಹಾಕಿರ್ತಾರಲ್ಲ ಅದು ಲೈಟಾಗಿ ತಿಂದ ತಕ್ಷಣ ಬಿಟ್ಕೊಳ್ಳುತ್ತೆ. ವೈಟ್ ಫ್ಯಾಟ್ ಜೊತೆಗೆ ಬೋಟಿ ಅಲ್ಟಿಮೇಟು. ಸ್ಪೈಸಿನೆಸ್ ಕೂಡ ಹಂಗೆ ಇದೆ. ನಾನು ಟ್ರೈ ಮಾಡಿದ್ರೆ ಬೆಸ್ಟ್ ಬೋಟಿ, ಬೆಸ್ಟ್ ಕೈಮಾ ಗೊಜ್ಜು. ಎಷ್ಟು ಮಟನ್ ಡ್ರೈ ಕೊಟ್ಟಿದ್ದಾರೆ. ಆಹಾ, ಸಿಕ್ಕಾಪಟ್ಟೆ ಆಯಿಲ್ ಹಾಕಿ ಡ್ರೈ ಮಾಡಿದ್ರೆ ಜೊತೆಗೆ ಫ್ಯಾಟು. ಇನ್ನೊಂದು ಪೀಸ್ ಅಂತ ನೋಡಿ ಹೆಂಗಿದೆ. ಫ್ಯಾಟ್ ಇಷ್ಟಪಡೋರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ. ಚರ್ಬಿ ಒಂದು ಪೀಸ್ ತೊಗೊಂಡು ಸಿಕ್ಕಾಪಟ್ಟೆ ಪೆಪ್ಪರ್ ಹಾಕ್ಬಿಟ್ಟು ಇದು ಮಾಡಿದ್ದಾರೆ. ತಿನ್ನೋಣ. ಇದು ಚೆನ್ನಾಗಿದೆ. ಆನಿಯನ್ ಫ್ಲೇವರು ಲೈಟಾಗಿ ಟೊಮೊಟೊ ಗ್ರೇವಿ ಹಾಕಿರ್ದು ಇದು ಮಾಡೋಕ್ಕೆ ಫ್ರೈ ಮಾಡೋಕೆ ಹಾಕಿರ್ತಾರಲ್ಲ ಲೈಟಾಗಿ ಟೊಮೊಟೊ ಫ್ಲೇವರ್ ಗೊತ್ತಾಗುತ್ತೆ. ಹುಳುಳಿಯಾಗಿ ಜ್ಯೂಸಿಯಾಗಿ ಮಜವಾಗಿದೆ. ಚಿಕ್ಕ ನಲ್ಲಿ ಮುಳೆ ಇಲ್ಲ ಇದರಲ್ಲೇ ಹಾಕೊಂಡ್ಬಿಡ್ತೀನಿ. ಕೊಟ್ಬಿಡ್ತೀನಿ ಒಂದು ತಟ್ಟೆ. ಆಹಾ, ಈಗ ಕಿತ್ಕೊಂಡು ತಿನ್ನೋದೇ ತುಂಬ ಕಷ್ಟ, ಒಳಗಡೆಯಿಂದ ಎತ್ಕೊಂಡು ಅಂತೂ ಸೂಪರಾಗಿದೆ. ಒಂದೊಳ್ಳೆ ಮಟನ್ ಡ್ರೈ, ಲೈಟಾಗಿ ಸ್ಪೈಸಿಯಾಗಿ ಆ ಪೆಪ್ಪರ್ ಘಾಟು ಗಂಟ್ಲು ಹೊಡಿತಾ ತಿನ್ನಬೇಕಾದ್ರೆ ಮಜವಾಗಿದೆ. ಪರ್ಫೆಕ್ಟ್ ಲೆವೆಲ್ ಆಫ್ ಮಸಾಲ ಜೊತೆಗೆ ಆ ಒಂದು ಸಾಲ್ಟು ಪರ್ಫೆಕ್ಟ್ ಆಗಿದೆ. ಇನ್ನೊಂದು ಪೀಸ್ ಟ್ರೈ ಮಾಡೋಣ. ಈ ಥರ ಇದ್ಬಿಟ್ಟು ಮುದ್ದೆಗೆ ಸಖತ್ತಾಗಿರುತ್ತೆ. ಸೈಡ್ಸ್ ಪೀಸ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಆ ಮಸಾಲೆ ಒಳಗಡೆ ಇಳಿದಿರುತ್ತಲ್ಲ ಒಂದು ಆ ಮ್ಯಾರಿನೇಷನು ಅಲ್ಟಿಮೇಟು ಇದೇ ಚೆನ್ನಾಗಿದೆ. ಫೈನಲಾಗಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಂಡೇ ಸಿಗುತ್ತೆ ನಿಮಗೆ. ನಾನಿವತ್ತು ಶನಿವಾರ ಬಂದಿರೋದ್ರಿಂದ ಚಿಕನ್ ಬಿರಿಯಾನಿ. ಹಾಗೆ ಸ್ವಲ್ಪ ಇದಕ್ಕೆ ಕೈಮಾ ಚೆನ್ನಾಗಿರುತ್ತೆ. ಕೈಮಾ ಗೊಜ್ಜು ಉಂಡೆನಾ? ಅದ್ರ ಗ್ರೇವಿ ಸಿಗುತ್ತಾ? ಕೈಮಾ ಗ್ರೇವಿ ಕೊಡಿ ಸಾಕು ನನಗೆ ಇದಕ್ಕೆ. ಹಾಂ, ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಈ ರೈಸ್ ಜೊತೆ ತಿಂದರೆ ಅಲ್ಟಿಮೇಟ್ ಇರುತ್ತೆ. ಆಹಾ, ಆ ಫ್ಯಾಟ್ ಮೇಲ್ಗಡೆ ತೇಲುತ್ತೆ, ನೋಡ್ಬೇಕಾದ್ರೆ ಅಷ್ಟು ಸಖತ್ತಾಗಿದೆ. ಹಂಗೆ ಸ್ವಲ್ಪ ತಗೊಂಡು ಗ್ರೇವಿ ಬಿಸಿ ಇದೆಯಲ್ಲ ತವಾ ಮೇಲೆ ಇಟ್ಬಿಟ್ಟಿರ್ತಾರೆ. ಆ ಎಲ್ಲ ಪ್ರತಿಯೊಂದು ಗ್ರೇವಿ ಕೂಡ ಬಿಸಿ ಬಿಸಿಯಾಗಿರುತ್ತೆ. ತಿನ್ನೋಣ. ಚೆನ್ನಾಗಿದೆ. ಆ ಗ್ರೇವಿ ಸ್ವಲ್ಪ ಡಾಮಿನೇಟ್ ಮಾಡಿಬಿಡುತ್ತೆ. ಆ ರೈಸಲ್ಲಿರೋ ಮಸಾಲನ ಮರ್ಜ್ ಮಾಡಿಬಿಡುತ್ತೆ. ಜಾಸ್ತಿ ನಿಮ್ಗೆ ಗೊತ್ತಾಗೋದು ಆ ಕೈಮಾ ಗ್ರೇವಿ. ಒಂದು ಸ್ವಲ್ಪ ಹಾಗೆ ಬರೀ ರೈಸ್ ತೊಗೊಂಡು ಟ್ರೈ ಮಾಡೋಣ. ನಾಟಿ ಸ್ಟೈಲ್ ಮಸಾಲ ಈ ಜೊತೆ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವನು ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿನೆಸ್ಸು ಯಥೇಚ್ಛವಾಗಿದೆ. ತಿನ್ಬೇಕಾದ್ರೆ ಒಂದು ಮಸಾಲ ಗೊತ್ತಾಗ್ತಾ ಹೋಗುತ್ತೆ. ಟ್ರೈ ಮಾಡ್ಬೋದು. ಸೊ ನಾನು ಟ್ರೈ ಮಾಡಿರೋ ಐಟಮಲ್ಲಿ ಮಟನ್ನು, ಬೋಟಿ ಅಲ್ಟಿಮೇಟು, ಅದಾದಮೇಲೆ ಕೈಮಾ ಗೊಜ್ಜಿಗೆ ಸಿಲೋನ್ ಪರೋಟ ಕ್ರೇಜಿ, ನಿಜ ಚೆನ್ನಾಗಿದೆ. ಕಾಲು ಸೂಪ್ ಕೂಡ ಆ ಕಾಸ್ಟ್ಗೆ ನಿಜ ವರ್ತ್ ಅಂತಲೇ ಹೇಳ್ತೀನಿ. 100 ರೂಪಾಯಿಗೆ ನಿಜ ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ ನಿಮಗೆ. ಇಲ್ಲಿ ಬಂದು ಟ್ರೈ ಮಾಡ್ಬೋದು. ನಿಜ ಚೆನ್ನಾಗಿರುತ್ತೆ. ಒಂದೊಂದು ಪೀಸ್ 50-60 ರೂಪಾಯಿ ಸೇಲ್ ಮಾಡ್ತಾರೆ. ಇವ್ರು ಕುಕ್ ಮಾಡಿ ಮಸಾಲ ಹಾಕಿ ಕೊಡೋದಕ್ಕೆ ನಿಜ ವರ್ತ್ ಅಂತಲೇ ಹೇಳ್ತೀನಿ. ಈ ಒಂದು ಜಾಗ ಎಲ್ಲಿ ಬರುತ್ತಪ್ಪ ಅಂತಂದರೆ ಬನ್ನೂರು ಮೇನ್ ರೋಡು, ಕ್ಯಾತುಂಗೆರೆ, ಗೌರಿಶಂಕರ ಚೌಟ್ರಿ ಇದೆ. ಮಂಡ್ಯದಿಂದ ಜಸ್ಟ್ ಒಂದು 2-2.5 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗ. ಈ ಶುರುವಾಗಿ ಸುಮಾರು 28 ವರ್ಷ ಆಗಿದೆ. 28 ವರ್ಷ ಆಗಿದೆ. ಇಲ್ಲಿ ಬಂದು ಲಾಸ್ಟ್ 1 ಇಯರ್ ಆಗಿದೆ. ಮೊದಲು ತಗ್ಗಳ್ಳಿ ಅನ್ನೋ ಒಂದು ಊರಲ್ಲಿ ಮಾಡ್ತಾಯಿದ್ರು. ಈಗ ಮೇನ್ ರೋಡ್ ಶಿಫ್ಟ್ ಆಗಿ 1 ವರ್ಷ ಆಗಿದೆ. ಸೊ ನೀವೇನಾದ್ರು ಮಂಡ್ಯ ಕಡೆ ಬಂದರೆ ಒಂದೊಳ್ಳೆ ನಾಟಿ ಸ್ಟೈಲು ಮಿಲ್ಟ್ರಿ ಹೋಟ್ಲಲ್ಲಿ ಸಿಗುವಂಥ ಫುಡ್ಸ್ನ ಟ್ರೈ ಮಾಡಬೇಕಂದ್ರೆ ಇಲ್ಲಿ ಬನ್ನಿ, ನಿಜ ಇಷ್ಟ ಆಗುತ್ತೆ. ಸೊ ನಾನೆಲ್ಲನೂ ಖಾಲಿ ಮಾಡಿ ನಾನು ಹೊರಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.